ಇದ್ದಿದ್ದು ಇದ್ದ ಹಾಗೆ. ರಾಹುಲ್ ಗಾಂಧಿರವರ ನಿರ್ದೇಶನದಂತೆ ದೇಶದಲ್ಲಿ ಮತಗಳ್ಳತನದ ವಿರುದ್ಧ ದೊಡ್ಡ ಅಭಿಯಾನ ಹಮ್ಮಿಕೊಂಡಿದ್ದು, ಈ ಹಿನ್ನೆಲೆ ರಾಜ್ಯ ಮತ್ತು ತಾಲೂಕು ಕೆಪಿಸಿಸಿ ಎಲ್ಲ ಘಟಕದ ವತಿಯಿಂದ ಸಹಿ ಸಂಗ್ರಹಕ್ಕೆ ಮುಂದಾಗಿದೆ. ಇಂದು ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತಗಳ್ಳತನದ ವಿರುದ್ಧ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳು ಮತ್ತು ಸಾರ್ವಜನಿಕರಿಂದ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್.ಜೆ. ರಾಜೇಶ್ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಒಬ್ಬ ಮತದಾರನಿಗೆ ಒಂದು ಓಟು ಹಕ್ಕು ಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಕಳ್ಳೋಟ್ ಮಾಡ್ತಾ ಇದ್ದಾರೆ. ಅದು ಕಳ್ಳೋಟನ್ನು ತಡೆಗಟ್ಟಬೇಕು ಅಂತ ಇಲಾಖೆಯಲ್ಲಿ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜಿ. ರಾಜೇಶ್ ಮಾತನಾಡಿ, ತಾಲೂಕಿನ ವ್ಯಾಪ್ತಿಯಲ್ಲಿ 500ಕ್ಕೂ ಹೆಚ್ಚು ಹಳ್ಳಿಗಳಿದ್ದು ಈಗಾಗಲೇ ಮತಗಳ್ಳತನದ ವಿರುದ್ಧ ಸಹಿ ಸಂಗ್ರಹವನ್ನು ಬಹುಪಾಲು ಮುಗಿಸಿದ್ದೇವೆ. ರಾಜ್ಯ ಮಟ್ಟದ ಆದೇಶದಂತೆ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾಗಮಂಗಲ ತಾಲೂಕಿನಲ್ಲಿ ನಮ್ಮ ರಾಹುಲ್ ಗಾಂಧಿಯ ಮತ್ತು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಕಳ್ಳ ಮತದಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಹಿ ಸಂಗ್ರಹಣವನ್ನು ಇಡೀ ತಾಲೂಕಿನಲ್ಲಿ ಮಾಡ್ತಾಯಿದ್ದೀವಿ. ನಾಗಮಂಗಲ ತಾಲೂಕಿನಲ್ಲಿ 750 ಹಳ್ಳಿಗಳು, ಹೆಚ್ಚು ಹಳ್ಳಿಗಳಲ್ಲಿ ಈ ಒಂದು ಸಹಿ ಸಂಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಈ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಸಹಿ ಸಂಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಇನ್ನೂ ಸಹ ನಾಗಮಂಗಲ ತಾಲೂಕಿನಲ್ಲಿ ಇನ್ನೂ ನಾಳೆ ಮತ್ತು ಸೋಮವಾರದ ತನಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಳ್ಳಿಯಲ್ಲಿ ಮತ್ತು ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತಾದಳ ಮತ್ತು ಬಿಜೆಪಿಯವರು ಕದ್ದು ಮತದಾನದ ಹಕ್ಕನ್ನು ಪಡ್ಕೊಂಡು ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಒಬ್ಬ ವ್ಯಕ್ತಿ 10 ರಿಂದ 20 ಓಟುಗಳನ್ನು ಹಾಕುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಒಂದು ಸಹಿ ಸಂಗ್ರಹಣವನ್ನು ಪ್ರತಿ ಹಳ್ಳಿಗೆ, ಪ್ರತಿ ನಾಗರಿಕನಿಗೆ ಅದನ್ನು ತಿಳುವಳಿಕೆಯನ್ನು ಕೊಡ್ತಾ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಈ ಅಭಿಯಾನ ಯಶಸ್ವಿ ಆಗಬೇಕಾಗಿರೋದ್ರಿಂದ ಎಲ್ಲ ನಮ್ಮ ಕಾಂಗ್ರೆಸ್ಸಿನವರು ಮತ್ತು ಪಕ್ಷಾತೀತವಾಗಿ ಇದನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ ನಮ್ಮ ನಾಗಮಂಗಲ ಕಾಂಗ್ರೆಸ್ ವತಿಯಿಂದ ನಾನು ಮನವಿ ಮಾಡ್ತೀನಿ. ನಾಗಮಂಗಲದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎನ್.ಜೆ. ರಾಜೇಶ್, ನಾಗಮಂಗಲ. ಮಂಡ್ಯ ಜಿಲ್ಲೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶರತ್ ರಾಮಣ್ಣ ಮಾತನಾಡಿ, ಬಿಜೆಪಿ ಪಕ್ಷದವರ ಮತಗಳ್ಳತನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಒಬ್ಬ ವ್ಯಕ್ತಿಗೆ ಒಂದೇ ಮತ ಎಂಬ ಉದ್ದೇಶದಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ನಾಗಮಂಗಲ ಪಟ್ಟಣ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ವೋಟ್ ಚೋರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಏನು ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಓಟು ಅಂತೇಳಿ ಏನು ನಮ್ಮ ಹಕ್ಕಿದೆ, ಆ ಹಕ್ಕನ್ನು BJP ಪಾರ್ಟಿ ಎಲ್ಲಿ ಒಂದು ಕಡೆ ಅದನ್ನು ಕದ್ದು ಈ ಉನ್ನತ ಸ್ಥಾನಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉನ್ನತ ಸ್ಥಾನಕ್ಕೆ ಬಂದಿದೆ ಅಂತೇಳಿ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಿದ್ದಾರೆ. ಆ ಆರೋಪದ ಪರವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ನಾಗಮಂಗಲ ಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ವೋಟ್ ಚೋರಿ ಅಭಿಯಾನ ಹಮ್ಮಿಕೊಂಡಿದ್ವಿ. ಸಾರ್ವಜನಿಕರಿಗೆ ಈ ವೋಟ್ ಚೋರಿ ಬಗ್ಗೆ ಮನವರಿಕೆ ಮಾಡಿ ಅವರಿಂದ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಾಗಮಂಗಲ ವೋಟ್ ಚೋರಿ ಅಭಿಯಾನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್, ಜಿಲ್ಲಾ ಉಪಾಧ್ಯಕ್ಷ ಶರತ್ ರಾಮಣ್ಣ, ಅಪ್ಪಾಜಿ ಬೊಮ್ಮನಹಳ್ಳಿ, ಕೋಣನೂರು ಉಮೇಶ್, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.